Very good morning, everyone. In last class, we have studied about the software concept. In that, types of software concept softwares, application software, system software. Today, we are going to learn about the operating system. Then, what is operating system? Operating system is a set of programs which acts as interface between the user and the computer. You can see here in diagram there is a hardware, then operating system, utilities, system software, then computer games, internet browsers, application software, databases. Computer games, internet browsers, application software, databases these are nothing but the users. Navalla users ille. So now hardware connect agabekandre we need an operating system here. It is a set of programs which acts as an interface between the user and the computer. Computer hardware ಮತ್ತು computer ಏನು ಇರ್ತಲ್ಲ ಅದಕ್ಕೆ ನಮ್ಗೆ ಕನೆಕ್ಟ್ ಮಾಡೋದು ಯಾವುದು ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಯುನಿಕ್ಸ್, ಲಿನಕ್ಸ್, MS-DOS and Microsoft Windows such as Windows 95, Windows 98, Windows 2000, Windows XP, Windows 7, Windows 8, Android, Mac OS. ನಿಮ್ಮ ಮೊಬೈಲ್ ಒಳಗೆಲ್ಲ ಯೂಸ್ ಮಾಡ್ತಿರಲ್ಲ ನೀವು Android 10 ಯೂಸ್ ಮಾಡ್ತೀರಿ. ಲೇಟೆಸ್ಟಿಗೆ ಏನು ಮಾಡ್ತೀರಿ ನೀವು Android 10 ಆಪರೇಟಿಂಗ್ ಸಿಸ್ಟಮ್ ನೀವು ಯೂಸ್ ಮಾಡ್ತೀರಿ ಈಗೆಲ್ಲ ನೀವು. ಸೊ ಆಪರೇಟಿಂಗ್ ಸಿಸ್ಟಮ್ ಈಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಆಕ್ಟ್ಸ್ ಆಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಕಂಪ್ಯೂಟರ್. ನಮಗೆ ಮತ್ತು ಹಾರ್ಡ್ವೇರ್ಗೆ ಅಥವಾ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡುತ್ತೆ, ಇಂಟರ್ಫೇಸ್ ಆಗಿ ವರ್ಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಆನ್ ಆಪರೇಟಿಂಗ್ system. There are so many functions. In those functions, some are very important, and those are memory management, file management, process management, protection and security, device management, user interface, and command interpreter. Let us see one by one. ಏನಪ್ಪ ಅಂದ್ರೆ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಏನು ಬರ್ತಾವ? ಟೋಟಲ್ 6 ಬರ್ತಾವ. ಮೆಮರಿ ಮ್ಯಾನೇಜ್ಮೆಂಟು, ಫೈಲ್ ಮ್ಯಾನೇಜ್ಮೆಂಟು, ಪ್ರೊಸೆಸ್ ಮ್ಯಾನೇಜ್ಮೆಂಟು, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ, ಡಿವೈಸ್ ಮ್ಯಾನೇಜ್ಮೆಂಟು, ಯೂಸರ್ ಇಂಟರ್ಫೇಸ್ ಆ್ಯಂಡ್ ಕಮಾಂಡ್ ಇಂಟರ್ಪ್ರಿಟರ್ ಅಂತೇಳಿ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್, ಮೆಮರಿ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಮೆಮರಿ ಮ್ಯಾನೇಜ್ಮೆಂಟ್? ಮೆಮರಿ ಮ್ಯಾನೇಜ್ಮೆಂಟ್ refers to management of primary memory or main memory. ಇದಕ್ಕೆ ರೆಫರೆನ್ಸ್ ಮಾಡುತ್ತಪ್ಪ ಇದು? ಪ್ರೈಮರಿ ಮೆಮರಿ ಆರ್ ಮೇನ್ ಮೆಮರಿಗೆ ರೆಫರೆನ್ಸ್ ಮಾಡುತ್ತಾ. ಮೇನ್ ಮೆಮರಿ ಇಸ್ ಎ ಲಾರ್ಜ್ ಅರೇ ಆಫ್ ವರ್ಡ್ಸ್ ಆರ್ ಬೈಟ್ಸ್ ವೆರ್ ಈಚ್ ವರ್ಡ್ ಆರ್ ಬೈಟ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್. ಏನ್ ಬೈಟ್ಸ್ ಇರ್ತಾವಲ್ಲ ಅಥವಾ ಏನ್ ವರ್ಡ್ಸ್ ಇರ್ತಾವಲ್ಲ ಸೇವ್ ಆಗಿರ್ತಾವ ಎಲ್ಲ ಒಂದು ಅಡ್ರೆಸ್ ಇರ್ತಾವಕ್ಕೆಲ್ಲ. ಮೇನ್ ಇಟ್ಸ್ ಎ ಫಾಸ್ಟ್ ಸ್ಟೋರೇಜ್ ದಟ್ ಕ್ಯಾನ್ ಬಿ ಆಕ್ಸೆಸ್ ಡೈರೆಕ್ಟ್ಲಿ ಬೈ ದ CPU. ಫಾರ್ ಏನ್ ಮಾಡುತ್ತೆ ಮೇನ್ ಮೆಮರಿ? ಫಾಸ್ಟ್ ಸ್ಟೋರೇಜ್ ನ ಆಕ್ಸೆಸ್ ಮಾಡಲಿಕ್ಕೆ ಈಸಿಲಿ ಆಗುತ್ತಾ CPU ಅಂದ್ರೆ. ಫಾರ್ ಎ ಪ್ರೋಗ್ರಾಮ್ ಟು ಬಿ ಎಕ್ಸಿಕ್ಯೂಟೆಡ್ ಇಟ್ ಮಸ್ಟ್ ಬಿ ಇನ್ ದ ಮೇನ್ ಮೆಮರಿ. ಯಾವುದೋ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಏನಾಗಬೇಕದ? ಫಸ್ಟ್ ಮೇನ್ ಮೆಮರಿ ಒಳಗಡೆ ಇರಬೇಕಾ. ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡತ್ತಪ್ಪ ಇಲ್ಲಂದ್ರ, ಆಪರೇಟಿಂಗ್ ಸಿಸ್ಟಮ್ ಡಸ್ ದ ಆಕ್ಟಿವಿಟೀಸ್ ಫಾರ್ ಮೆಮರಿ ಮ್ಯಾನೇಜ್ಮೆಂಟ್ ಹಿಯರ್, ಅಂಡ್ ದೋಸ್ ಆಕ್ಟಿವಿಟೀಸ್ ಆರ್ ಹ್ಯಾಂಡಲ್ಡ್ ಬೈ ದ OS. ದಟ್ ಈಸ್ ಅಲೋಕೇಟ್ ಮೆಮರಿ, ಫ್ರೀ ಮೆಮರಿ, reallocate memory. Allocate memory, free memory, reallocate memory. Allocate memory ಅಂದ್ರೆ ಏನು? It allocates the memory when a process requests it to do so. ಯಾವುದಾದ್ರೂ ಪ್ರೊಸೆಸ್ ರನ್ನಿಂಗ್ ದಾಗಿತ್ತಂದ್ರೆ ಅದೇನಂದ್ರೆ ಮೆಮರಿ ಬೇಕಂತ ಕೇಳಿದ್ರೆ ಇದು ಅಲೋಕೇಟ್ ಮಾಡುತ್ತಾ. ಯಾವುದು? ಆಪರೇಟಿಂಗ್ ಸಿಸ್ಟಮ್. ಡಿಅಲೋಕೇಟ್ಸ್ ಅಂದ್ರೆ ಅಥವಾ ಫ್ರೀ ಮೆಮರಿ ಅಂದ್ರೆ the memory when a process is no longer needs it has been terminated. ನಮ್ಗೆ ಬೇಕಾಗಿಲ್ಲದನ್ನ ಟರ್ಮಿನೇಟ್ ಮಾಡುತ್ತಾ ಅಥವಾ ಫ್ರೀ ಮಾಡುತ್ತಾ. ಎಕ್ಸಾಂಪಲ್, ನೀವು ಕ್ಯಾಶ್ ಮೆಮರಿನೆಲ್ಲ ಫ್ರೀ ಮಾಡಿಬಿಡ್ತೀರಿ. ನಿಮ್ಮಲ್ಲ ಕ್ಯಾಶ್ ಮೆಮರಿ ಡಬಲ್ ಡೂಪ್ಲಿಕೇಟ್ಸ್ ಆಗಿರ್ತಾವ, ಅವೆಲ್ಲ ಫ್ರೀ ಮಾಡಿಬಿಡ್ತೀರಿ. ಫ್ರೀ ಮಾಡೋದಂದ್ರೆ ಏನ? ಟರ್ಮಿನೇಟ್ ಮಾಡೋದು, ಡಿಲೀಟ್ ಮಾಡಿಬಿಡೋದು. ಅಲ್ಲಿ ತರ ರಿಅಲೋಕೇಟ್ ಮೆಮರಿ ಮತ್ತೊಮ್ಮೆ ಬೇಕಾಗಿತ್ತಂದ್ರೆ ನಮ್ಗೆ ಮತ್ತೊಮ್ಮೆ ರಿಅಲೋಕೇಟ್ ಮಾಡುತ್ತಾ. ರಿಅಲೋಕೇಟ್ ಮೆಮರಿ ಟು ಎ ಪ್ರೋಗ್ರಾಮ್ when a used block is freed. Keep track of memory usage. It keep memory management keep tracks of primary memory, that is what part of it are in use by whom and what part are not in use. ಇದೇನು ಚೆಕ್ ಮಾಡುತ್ತಪ್ಪ ಅಂದ್ರೆ
ಮೆಮ್ರಿ ಒಳಗ ಯಾವ ಪಾರ್ಟ್ ಯೂಸ್ ಆಗ್ಲಿಕ್ಕೆ ಯಾವ ಪಾರ್ಟ್ ಯೂಸ್ ಆಗ್ತಾ ಇಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆಯೊಳಗ 10 ರೂಮ್ ಅದಾವ ಅಂದ್ರ 10 ರೂಮ್ ಒಳಗ 5 ರೂಮ್ ಜನ ಇರ್ತಾರ, ಸೊ ಅಲೋಕೇಟ್ ಎಷ್ಟು ಜನಕ್ಕೆ ಆಗಿರ್ತಾವ? 5 ಮಂದಿಗೆ 5 ರೂಮ್ ಅಲೋಕೇಟ್ ಆಗಿರ್ತಾವ, ಇನ್ನ 5 ರೂಮ್ ಖಾಲಿ ಇರ್ತಾವ. ನೆಕ್ಸ್ಟ್ ಯಾರೋ ಇಬ್ರು ಬಿಟ್ಟು ಹೋದ್ರಂದ್ರ ಅಲ್ಲೇನಾಯ್ತು, ಮತ್ತೆ 2 ಫ್ರೀ ಆಯ್ತು, ಟೋಟಲ್ ಮತ್ತೆ 7 ಫ್ರೀ ಖಾಲಿ ಉಳಿತಾವ, ಅಲ್ಲಿ 3 ಅಷ್ಟು ಅಲೋಕೇಟ್ ಆಗಿರ್ತಾವ. ಸೊ ಮತ್ತೆ ಯಾರೇ ಹೊಸದಾಗಿ ಒಂದು 4 ಜನ ಬಂದ್ರ ಮತ್ತೆ ರೀ ಅಲೋಕೇಟ್ ಆಗುತ್ತೆ. ಅವಾಗೇನಾಗುತ್ತೆ, 7 ಜನ ಅಲೋಕೇಟ್ ಆಗ್ತಾರ, 3 ಫ್ರೀ ಉಳಿತಾವ. ಸೊ ಹಂಗೇನ್ ಮಾಡ್ತಿದ್ದ, ಮೆಮರಿ ಮ್ಯಾನೇಜ್ಮೆಂಟ್ ಮಾಡುತ್ತೆ. OS ಏನ್ ಮಾಡುತ್ತೆ, ಕಂಪ್ಯೂಟರ್ದ ಮೆಮರಿನ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಅಲೋಕೇಟ್ ಮೆಮರಿ, ಫ್ರೀ ಅಲೋಕೇಟ್ ಮೆಮರಿ, ರೀ ಅಲೋಕೇಟ್ ಮೆಮರಿ ಅಂತೇಳಿ. ನೆಕ್ಸ್ಟ್, ಪ್ರೊಸೆಸ್ ಮ್ಯಾನೇಜ್ಮೆಂಟ್. The activities of process management are: it controls access to shared resources like file, memory, input, output, and the CPU. ಇಲ್ಲಿ ಏನಪ್ಪ ಅಂದ್ರೆ, when in multi-programming environment, the OS, that is operating system, decides which process gets the processor and for how much time. ಎಕ್ಸಿಕ್ಯೂಷನ್ ನೀವು ಎಟ್ ಅ ಟೈಮ್ 4-5 ಪ್ರೊಸೆಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ನೀವು ಸಾಂಗ್ಸ್ ಅನ್ನು ಪ್ಲೇ ಮಾಡ್ತಿರ್ತೀರಿ, ಏನೋ ಟೈಪು ಮಾಡ್ತಿರ್ತೀರಿ, ಮತ್ತೊಂದೇನೋ ಮಿನಿಮೈಸ್ ಮಾಡಿಟ್ಟಿರ್ತೀರಿ. ಸೊ ಅವಾಗ ಏನಾಗುತ್ತಾ, ಪ್ರೊಸೆಸರ್ ಏನು ಮಾಡುತ್ತಂದ್ರೆ ಏನು ಡಿಸೈಡ್ ಮಾಡುತ್ತಪ್ಪ, ಅವಾಗ ಪ್ರೊಸೆಸರ್ಗೆ ಹೇಳುತ್ತದ ಯಾವ ಟೈಮ್ ಒಳಗೆ ಎದನ್ನು ಯೂಸ್ ಮಾಡ್ಬೇಕಾ, ಅದಕ್ಕೆ ಟೈಮ್ ಎಷ್ಟು ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತದೆ. ಅದಕ್ಕೆ ಏನು ಕರಿತೀವಿ ನಾವು, ಪ್ರೊಸೆಸ್ ಶೆಡ್ಯೂಲಿಂಗ್ ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ ಡಿಸೈಡ್ಸ್ ವಿಚ್ ಪ್ರೊಸೆಸ್ ಗೆಟ್ಸ್ ದ ಪ್ರೊಸೆಸರ್ ವೆನ್ ಆ್ಯಂಡ್ ಫಾರ್ ಹೌ ಮಚ್ ಟೈಮ್. ಯಾವ ಪ್ರೊಸೆಸ್ಗೆ ಎಷ್ಟು ಟೈಮ್ ಕೊಡ್ಬೇಕು, ಯಾವ ಟೈಮ್ ಒಳಗೆ ಅದು ಫಿನಿಶ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು, ಆಪರೇಟಿಂಗ್ ಸಿಸ್ಟಮ್. ಅದಕ್ಕೆ ಏನು ಕರಿತೀವಿ ನಾವು, ಪ್ರೊಸೆಸ್ ಶೆಡ್ಯೂಲಿಂಗ್ ಅಂತ ಕರಿತೀವಿ. ಇಟ್ ಕಂಟ್ರೋಲ್ಸ್ ಎಕ್ಸಿಕ್ಯೂಷನ್ ಆಫ್ ಅಪ್ಲಿಕೇಶನ್ಸ್, ಅಂದ್ರೆ ಅಪ್ಲಿಕೇಶನ್ಸ್ ನೀವೇನು ಮಾಡ್ತೀರ ಅದನ್ನೆಲ್ಲ ಎಕ್ಸಿಕ್ಯೂಷನ್ ಆಗೋದನ್ನ ಕಂಟ್ರೋಲ್ ಮಾಡುತ್ತಾ. ಇಟ್ ಕ್ರಿಯೇಟ್, ಎಕ್ಸಿಕ್ಯೂಟ್ ಆ್ಯಂಡ್ ಡಿಲೀಟ್ ಎ ಪ್ರೊಸೆಸ್. ಇದು ಪ್ರೊಸೆಸ್ನ ನೀವು ಕ್ರಿಯೇಟ್ ಮಾಡ್ಬೋದಾ, ಎಕ್ಸಿಕ್ಯೂಟ್ ಮಾಡ್ಬೋದಾ, ಡಿಲೀಟ್ ಮಾಡ್ಬೋದಾ. ಪ್ರೊಸೆಸ್ ಅಂದ್ರೆ ನೀವು ಒಂದು ಸಾಂಗ್ ಪ್ಲೇ ಮಾಡ್ತಿರ್ತೀರಿ, ಸೊ ಲ್ಯಾಪ್ಟಾಪ್ ಅದೊಂದು ಪ್ರೊಸೆಸ್, ಒಂದು ಪ್ರೊಸೆಸ್ ನಡೀತಿರ್ತದೆ ಅಲ್ಲಿ. ಫಾರ್ ಎಕ್ಸಾಂಪಲ್, ಆಟೋಮೆಟಿಕ್ಲಿ ಯಾವುದೋ ನಿಮ್ಮ ಮೊಬೈಲ್ದಾಗ ಕಾಲ್ ಬಂದ್ಬಿಡ್ತದೆ. ಕಾಲ್ ಬಂದಾಗ ಏನಾಯ್ತು, ನಿಮ್ದು ಸಾಂಗ್ ಪ್ಲೇ ಆಗೋದು ಸ್ಟಾಪ್ ಆಗುತ್ತೆ. ನೀವು ಕಾಲ್ ರಿಸೀವ್ ಮಾಡ್ತೀರಿ, ಮಾತಾಡ್ತೀರಿ, ನೆಕ್ಸ್ಟ್ ನೀವು ಕಾಲನ್ನು ಕಟ್ ಮಾಡ್ತೀರಿ, ಕಟ್ ಮಾಡಿದ್ರೆ ಮತ್ತೆ ಆಟೋಮೆಟಿಕ್ಲಿ ನಿಮ್ದು ಸಾಂಗ್ ಪ್ಲೇ ಆಗುತ್ತೆ. ಸೊ ಆ ಟೈಮ್ ಹೋಗೋದು ಆ ಪ್ರೊಸೆಸ್ ಬಂದ್ ಆಗಿರ್ತದೆ. ನಿಮ್ಗೆ ರಿಸೀವ್ ಕಾಲ್ ಏನು ಮಾಡಿರ್ತಿಲ್ಲ ಅದು ಪ್ರೊಸೆಸ್ ಸ್ಟಾರ್ಟ್ ಇರ್ತದೆ. ಸೊ ನಿಮ್ದು ಕಾಲ್ ಕಟ್ ಆಗುತ್ತೆ, ನಿಮ್ಮ ಪ್ರೊಸೆಸ್ ಅಲ್ಲಿಗೆ ಡಿಲೀಟ್ ಆಗಿಬಿಡ್ತದೆ. ಸೊ ನೆಕ್ಸ್ಟ್ ಯಾವ್ದು ಮತ್ತೆ ಎಕ್ಸಿಕ್ಯೂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಂಗ್ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. It keep tracks the processor and status of the process. Process management ಏನು ಮಾಡುತ್ತಾ, it keep tracks the processor and status of the process. ಅಂದ್ರೆ ಟ್ರಾಫಿಕ್ ಕಂಟ್ರೋಲರ್ ಆಗಿ ವರ್ಕ್ ಮಾಡುತ್ತಿಲ್ಲೇ. ಇಟ್ಸ್ ಆಕ್ಟ್ಸ್ ಆಸ್ ಎ ಟ್ರಾಫಿಕ್ ಕಂಟ್ರೋಲರ್. ಇಟ್ ಅಲೋಕೇಟ್ಸ್ ದ ಪ್ರೊಸೆಸರ್ ಟು ಎ ಪ್ರೊಸೆಸ್ CPU or processor. It allocates the processor to ಎ ಪ್ರೊಸೆಸ್. ಪ್ರೊಸೆಸ್ಗಳಿಗೆ ಅಂದ್ರೆ ಪ್ರೊಸೆಸ್ ಅಂದ್ರೆ ನೀವೇನು ವರ್ಕ್ ಮಾಡ್ತಿರಲ್ಲ ಅದಕ್ಕೆ ಮಾಡುತ್ತಾ. ಡಿ ಅಲೋಕೇಟ್ ಮಾಡ್ತಂದ್ರೆ ಕ್ರಿಯೇಟ್, ಎಕ್ಸಿಕ್ಯೂಟ್, ಡಿಲೀಟ್ ಅಂತ ಕರಿತೀವಿ. ನೆಕ್ಸ್ಟ್, ಡಿವೈಸ್ ಮ್ಯಾನೇಜ್ಮೆಂಟ್. An operating system which manages the device communication through their respective drivers. ಏನು ಮಾಡಪ್ಪ ಇದು, ಡಿವೈಸ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾ, ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತೀರಿ, ಕೀಬೋರ್ಡ್ ಕನೆಕ್ಟ್ ಮಾಡ್ತೀರಿ, ಮೌಸ್ ಕನೆಕ್ಟ್ ಮಾಡ್ತೀರಿ, CPU ಪ್ರೊಜೆಕ್ಟರ್ಗಳನ್ನ ಕನೆಕ್ಟ್ ಮಾಡ್ತೀರಿ, ಒಮ್ಮೊಮ್ಮೆ ಮೆಮರಿ ಕಾರ್ಡ್ಗಳನ್ನ ಕನೆಕ್ಟ್ ಮಾಡ್ತೀರಿ, ಕಾರ್ಡ್ ರೀಡರ್ಗಳು ಹಾಕ್ತೀರಿ. ಸೊ ಅವನ್ನೆಲ್ಲಾನು ಓಪನ್, ಕ್ಲೋಸ್, ರೈಟ್ ಡಿವೈಸ್ ಡ್ರೈವರ್ಸ್ಗಳನ್ನ ಎಲ್ಲ ಮಾಡೋದು ಯಾವುದು, ಡಿವೈಸ್ ಮ್ಯಾನೇಜ್ಮೆಂಟ್ ಅನ್ನೋ ಪಾರ್ಟು. ಆಪರೇಟಿಂಗ್ ಸಿಸ್ಟಮ್ದಾಗಿಂದ ಡಿವೈಸ್ ಮ್ಯಾನೇಜ್ಮೆಂಟ್ ಅನ್ನೋದು ಫಂಕ್ಷನ್ ಅದನ್ನ ಆಕ್ಟ್ ಮಾಡುತ್ತಾ. ಇಟ್ ಕೀಪ್ ಟ್ರ್ಯಾಕ್ಸ್ ಆಲ್ ದ ಡಿವೈಸಸ್. ಪ್ರೋಗ್ರಾಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟಾಸ್ಕ್ ಇಸ್ ನೋನ್ ಆಸ್ ದ ಇನ್ಪುಟ್ ಔಟ್ಪುಟ್ ಕಂಟ್ರೋಲರ್ ಅಂತ ಕರಿತೀವಿ. ಡಿವೈಸ್ ಮ್ಯಾನೇಜ್ಮೆಂಟ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಅವಾಗ ಇನ್ಪುಟ್ ಔಟ್ಪುಟ್ ಕಂಟ್ರೋಲರ್. ಇಟ್ ಡಿಸೈಡ್ಸ್ which process gets the device when and for how much time, ಎಷ್ಟು ಟೈಮ್ ಅದ ಅಲೋಕೇಟ್ ಮಾಡ್ಬೇಕಂತೇಳಿ. ಸೊ ದೇರ್ ಯು ಕ್ಯಾನ್ ಸಿ ಹಿಯರ್ ಓಪನ್, ಕ್ಲೋಸ್ ಅಂಡ್ ರೈಟ್ ಡಿವೈಸ್ ಡ್ರೈವರ್ಸ್ ಹಿಯರ್. ಇಟ್ ಇಸ್ ಯೂಸ್ ಫಾರ್ ಕಮ್ಯುನಿಕೇಶನ್, ಕಂಟ್ರೋಲ್ ಅಂಡ್ ಮಾನಿಟರ್ ದ ಡಿವೈಸ್ ಡ್ರೈವರ್ಸ್. ಒಂದ್ಸಲ ಏನಾಗುತ್ತೆ, ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತೀರಿ, ನಿಮ್ಮ ಡಿವೈಸ್ ಕನೆಕ್ಟ್ ತೋರ್ಸಂಗಿಲ್ಲ, ಅದು ಕಾಂಟ್ ಬಿ ಕನೆಕ್ಟೆಡ್ ಅಂತ ಬರ್ತದೆ, ಅಥವಾ ಅಲ್ಲೇ ಡಿಸ್ಪ್ಲೇನ ಆಗಂಗಿಲ್ಲ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ನಿಮ್ದು ಕಂಪ್ಯೂಟರ್ಗೆ ಪೆನ್ ಕನೆಕ್ಟ್ ಮಾಡಿ. ಅವಾಗ ಏನು ಮಾಡ್ತೀರಿ ನೀವು, ಅಲ್ಲೇ ಆಪ್ಷನ್ ಇರುತ್ತೆ, ಪೆನ್ ಡ್ರೈವ್ ಪೋರ್ಟ್ ತೋರಿಸ್ಬೋದು ಅಥವಾ ಹೈಡು ಮಾಡ್ಬೋದು ಅಂತ ಇರ್ತದೆ. ಸೊ ಅಲ್ಲಿಂದ ನಿಮ್ದು ಯೂಸ್ ಮಾಡ್ಕೋಬೇಕು. ಒಮ್ಮೆ ಕನೆಕ್ಟ್ ಆಗಂಗಿಲ್ಲ, ಒಮ್ಮೆ ಏನು ಕೇಳ್ತದ, ನೀವು ಮೆಮರಿ ಕಾರ್ಡ್ ಹಾಕಿದಾಗ ಎಂತದ
ಫಾರ್ಮ್ಯಾಟ್ ಅಂತ ಕೇಳುತ್ತಾ. ಫಾರ್ಮ್ಯಾಟ್ ಅಂದ್ರೆ ಎಲ್ಲ ಡಿಲೀಟ್ ಮಾಡಿಬಿಡ್ರಿ ಅಂತ ಹೇಳುತ್ತಾ. ಸೊ ಅದನ್ನು ಪ್ರಾಬ್ಲಮ್ಸ್ ಬರ್ತಾವ. ಡಿವೈಸ್ ಮ್ಯಾನೇಜ್ಮೆಂಟ್ ಅಲೋಕೇಟ್ಸ್ ದ ಡಿವೈಸ್ ಇನ್ ದ ಎಫಿಷಿಯಂಟ್ ವೇ. ಇಟ್ ಡಿಅಲೋಕೇಟ್ಸ್ ದ ಡಿವೈಸಸ್. ನೀವು ಪೆನ್ಡ್ರೈವ್ ಕನೆಕ್ಟ್ ಮಾಡಿದಾಗ ಅದಕ್ಕೊಂದು ಅಲೋಕೇಟ್ ಮಾಡುತ್ತಾ. ಮತ್ತೆ ಪೆನ್ಡ್ರೈವ್ ಯೂಸ್ ಆದ್ಮೇಲೆ ನೀವು ಹೊರಗಡೆ ತೆಗಿತೀರಿ, ಪೆನ್ಡ್ರೈವ್ ಅಥವಾ ಮೆಮರಿ ಕಾರ್ಡ್ ಹೊರಗೆ ತೆಗಿತೀರಿ, ಡಿಅಲೋಕೇಟ್ ಅನ್ನು ಮಾಡುತ್ತಾ. ನೆಕ್ಸ್ಟ್, ಫೈಲ್ ಮ್ಯಾನೇಜ್ಮೆಂಟ್. The activities of file management are it create and delete both the files and directories. ಇದರ ಅರ್ಥ ಏನು? A file system is normally organized into directories for easy navigation and usage. ನೀವು ಫೋಲ್ಡರ್ಗಳನ್ನು ಕ್ರಿಯೇಟ್ ಮಾಡ್ತೀರಿ, ಫೈಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀರಿ, ಅವಕ್ಕೆಲ್ಲ ಸ್ಪೇಸ್ ಬೇಕು. ನೀವು ಕ್ರಿಯೇಟ್ ಮಾಡಿದ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಸೇವ್. ಫಾರ್ ಎಕ್ಸಾಂಪಲ್ ನೀವು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿರ್ತೀರಿ, ಡಿ ಡ್ರಾದಾಗ ಸೇವ್ ಮಾಡ್ತೀರಿ, ಎಫ್ ಡ್ರಾದಾಗ ಸೇವ್ ಮಾಡ್ತೀರಿ, ಎಲ್ಲೋ ಒಂದು ಕಡೆ ಸ್ಪೇಸ್ ಬೇಕಾ. ಸೊ ಆ ಸ್ಪೇಸ್ಗಳನ್ನ ಪ್ರೊವೈಡ್ ಮಾಡುತ್ತಾ. ಇಟ್ ಕೀಪ್ಸ್ ಟ್ರ್ಯಾಕ್ಸ್ ಆಫ್ ಇನ್ಫಾರ್ಮೇಶನ್, ಲೊಕೇಶನ್, ಯೂಸಸ್, ಸ್ಟೇಟಸ್ ಎಕ್ಸೆಟ್ರಾ. ದ ಕೊಲಿಗೇಟಿವ್ ಫೆಸಿಲಿಟೀಸ್ ಆರ್ ಆಫನ್ ನೋನ್ ಆಸ್ ಫೈಲ್ ಸಿಸ್ಟಮ್. In here, it's create and delete both files and directories here. It provides access to the files, allocates space for files, keep backup of files, secure files. Okay? Next, protection and security. Protection and security. Operating system protects the resource of a system. That is, user authentication. File attributes like read, write, encryption and backup of data are used by operating system to provide basic protection. What is user authentication? By setting a password or any other techniques to prevent unauthorized access. ನಿಮ್ಮ ಮೊಬೈಲಿಗೆ ನೀವೇನು ಮಾಡ್ತೀರಿ, ಈಗ ಪಾಸ್ವರ್ಡ್ ಸೆಟ್ ಮಾಡ್ತೀರಿ, ಅಥವಾ ಪ್ಯಾಟರ್ನ್ ಸೆಟ್ ಮಾಡ್ತೀರಿ, ಅಥವಾ ನಿಮ್ದು ಫಿಂಗರ್ ಸೆಟ್ ಮಾಡ್ತಿರೋದನ್ನ ಫೇಸ್ ಲಾಕ್ ಸೆಟ್ ಮಾಡ್ತೀರಿ. ಯಾಕೆ ಸೆಟ್ ಮಾಡ್ತೀವಪ್ಪ ನಾವೆಲ್ಲ? ಅದನ್ನ ಸೆಕ್ಯೂರಿಟಿ ಪರ್ಪಸ್. ಬೇರೆದವ್ರ ಅನ್ಅಥರೈಸ್ ಪರ್ಸನ್ಸ್ ಅದನ್ನ ಓಪನ್ ಮಾಡಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ, ಅದಕ್ಕೆ ಪಾಸ್ವರ್ಡ್ಗಳನ್ನ ಸೆಟ್ ಮಾಡ್ತೀವಿ ಅಥವಾ ಪ್ಯಾಟರ್ನ್ಗಳನ್ನ ಸೆಟ್ ಮಾಡ್ತೀವಿ. ಸೊ ಅದನ್ನೆಲ್ಲ ಕೊಡೋದು ಯಾವುದು? ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ ಯಾವುದು? ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ. ದೆನ್ ಯೂಸರ್ ಇಂಟರ್ಫೇಸ್ ಅಂಡ್ ಕಮಾಂಡ್ ಇಂಟರ್ಪ್ರಿಟರ್. The user interface is a set of commands or a graphical user interface via which the user interacts with the application and the hardware. GUI ಅಂತ ಕರಿತೀವಿ ಇಲ್ಲಿ. Graphical user interface through which we are interacts with the application and the hardware. ಎಲ್ಲರೂ ಈಗ ಟಿವಿ ಯೂಸ್ ಮಾಡ್ತಾರೆ. ಟಿವಿ ಒಳಗೆ ಏನು ಮಾಡ್ತಾರೆ ನೀವು? ರಿಮೋಟ್ಗಳನ್ನ ಯೂಸ್ ಮಾಡ್ತೀರಿ. ರಿಮೋಟ್ ಏನಾಗುತ್ತೆ, ನಮ್ಗೆ ಇಂಟರ್ಮಿಡಿಯೇಟ್ ಆಗಿ ವರ್ಕ್ ಆಗುತ್ತೆ. ಟಿವಿಗೆ ಮತ್ತೆ ನಮ್ಗೆ ಇಂಟರ್ಫೇಸ್ ಅದಕ್ಕೆ ಹೆಂಗ್ ಕರ್ತಾನೋ ಇಂಟರ್ಫೇಸ್ ಆಗಿ ವರ್ಕ್ ಆಗುತ್ತೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ಏನೀಗ? ಕೀಬೋರ್ಡ್ ತರ ಎಲ್ಲ ಮಾಡಂಗಿಲ್ಲ ನಾವು, ಯೂಸಿಂಗ್ ಮೌಸ್ ಮಾಡ್ತೀವಿ. ಜಸ್ಟ್ ಕ್ಲಿಕ್ ಆ್ಯಂಡ್ ಡ್ರಾಪ್ ಅಂತ ಮಾಡ್ತೀವಿ. ಸೊ ಅದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡೋಣ. ಓಕೆ, ದೀಸ್ ಆರ್ ದ ಫಂಕ್ಷನ್ಸ್ ವಿಚ್ ಆರ್ ಮ್ಯಾನೇಜ್ಡ್ ಬೈ ದ ಆಪರೇಟಿಂಗ್ ಸಿಸ್ಟಮ್. ಇವನ್ ದೋ ಆಪರೇಟಿಂಗ್ ಸಿಸ್ಟಮ್ ಆಲ್ಸೋ controls over the performance. Controls over the performance. It keep track of the time, the production of dumps, traces, error messages and other debugging, error detecting aids. ಅಂದ್ರೆ ಏನೇನು ಆಗುತ್ತೆ ಕಂಪ್ಯೂಟರ್ದಾಗ ಎಲ್ಲಾನು ಕೀಪ್ ಟ್ರ್ಯಾಕ್ ಮಾಡ್ಕೋತಾ ಇರ್ತದೆ. ಅದು ಯಾವುದಕ್ಕೆ ಎಷ್ಟು ಸ್ಪೇಸ್ ಕೊಡ್ಬೇಕು, ಯಾವ ಪ್ರೊಸೆಸ್ ರನ್ನಿಂಗ್ದಾಗ ಇರ್ತದೆ, ಯಾವ ಪ್ರೊಸೆಸ್ ಮತ್ತೊಂದೇನೋ. ಫಾರ್ ಎಕ್ಸಾಂಪಲ್ ಆಗಲೇ ನಿಮ್ಗೆ ಹೇಳಿದೆ ನಾನು, ಕಾಲ್ ಬಂದಾಗ ಏನಿರ್ತದೆ, ನೀವು ಸಾಂಗ್ ಪ್ಲೇ ಮಾಡೋದು ಬಂದಾಗ್ಬಿಟ್ಟಿರ್ತದೆ, ಕಾಲ್ ರಿಸೀವ್ ಮಾಡ್ತೀರಿ, ಬ್ಯಾಕ್ಗ್ರೌಂಡ್ದಾಗ ಮಾತದೇನ ಪ್ರೊಸೆಸ್ ವೇಟಿಂಗ್ದಾಗ ಇರ್ತದ. ನೀವು ಕಾಲ್ ಕಟ್ ಆಗ್ಬಿಡ್ದ ಮಾತದ ಸಾಂಗ್ ಪ್ಲೇ ಆಗತ್ತ. ಅಂದ್ರೆ ಬ್ಯಾಕ್ಗ್ರೌಂಡ್ದಾಗ ಪ್ರೊಸೆಸ್ ಇರ್ತದೆ, ವೇಟಿಂಗ್ದಾಗ ಇರ್ತದೆ, ನೀವು ಡಿಲೀಟ್ ಮಾಡಂಗಿಲ್ಲ. ಸೊ ಅದನ್ನ ರನ್ನಿಂಗ್ ಇರ್ತದ. ಸೊ ಅದನ್ನ ನೀವು ಎಕ್ಸಿಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಅದು ಸ್ಟಾಪ್ ಆಗ್ಬಿಡ್ತದೆ ಅಲ್ಲಿಂದ. ಓಕೆ, ದಿಸ್ ಇಸ್ ಅಬೌಟ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಹಿಯರ್. ನೆಕ್ಸ್ಟ್, ಆಫ್ ಆಪರೇಟಿಂಗ್ ಸಿಸ್ಟಮ್. Types of operating system. You can see here in the picture, there is a single user operating system, batch operating system, multi-programming operating system. It contains 4 types: multitasking operating system, multi-user operating system, time-sharing operating system, real-time operating system, distributed operating system, network operating system, multi-threading operating system is here. These are the several types of operating system.
Okay, then let us see one by one. First one, single user operating system. This operating system allows only one user to share the system resources, including the CPU. These are mainly the operating systems for those use of desktop PC and laptops. For example, DOS, that is disk operating system, and Windows 95, Windows 98, Apple, Macintosh, etc. are examples. For example, now PC ಇರ್ತದ, personal computer ಇರ್ತದ, ಮುಂದೆ ಕೂತಿರ್ತೀವಿ. So single user ಅದು, ನಾವು ಒಬ್ಬರೇ ಅದನ್ನ ಯೂಸ್ ಮಾಡ್ತೀವಿ. So that's why it is called as a single user operating system ಅಂತ ಕರಿತೀವಿ. Windows 95, Windows 95 ಎಲ್ಲ single user operating systems. Batch operating system. Batch operating system. Batch is defined as a group of job with similar needs and similar resource requirements. Here in batch operating system, the user do not interact with the computer directly. Computer kuda directly interaction madangilla. The operating system that allows user to create batches and execute each batch sequentially, processing all jobs of batch, considering them as a single process, is called as batch operating system, that is BOS. There will be no interaction between the users and the executing programs. Ilenagatpa andra each user, and now user each user prepares his job on the offline device like punch cards are submitted to the computer operator. ನಾವೇನು ಮಾಡ್ತೀವಿ, ಔಟ್ಸೈಡ್ ನಾವು ಸೆಲೆಕ್ಟ್ ಮಾಡಿ ನಮ್ಮ ಪಂಚ್ ಕಾರ್ಡ್ ಸಂಬಂಧ ಏನು ಮಾಡ್ತೀವಿ, ಸಬ್ಮಿಟ್ ಟು ದ ಕಂಪ್ಯೂಟರ್ ಆಪರೇಟರ್. ಟು ಸ್ಪೀಡ್ ಅಪ್ ದ ಪ್ರೊಸೆಸಿಂಗ್, ಜಾಬ್ಸ್ ವಿತ್ ಸಿಮಿಲರ್ ನೀಡ್ಸ್ ಆರ್ ಬ್ಯಾಚ್ ಟುಗೆದರ್. ಅಂದ್ರೆ ಈಗ ನಾವು ಆನ್ಲೈನ್ದಾಗ ಏನೋ ಒಂದು ಓಪನ್ ಮಾಡ್ತಿರ್ತೀವಿ, ಬೇರೆದವರು ಅದನ್ನ ಓಪನ್ ಮಾಡ್ತಿರ್ತಾರ. ಸೊ ಅಟ್ ಅ ಟೈಮ್ ಎಲ್ಲ ಓಪನ್ ಆಗ್ತಿರ್ತವಲ್ಲ, ಸೊ ಸಿಮಿಲರ್ ನೀಡ್ ಇರ್ತದ. ಸಿಮಿಲರ್ ನೀಡ್ಸ್ ಬ್ಯಾಚ್ ಟುಗೆದರ್ ಅಂಡ್ ರನ್ ಆಸ್ ಎ ಗ್ರೂಪ್. The programmers leave their programs with the operator, and the operator then sort the programs with the similar requirements into batches. Batch system daga, for example, ನೀವು ಕೆಳಗಡೆ ನೋಡಬಹುದಲ್ಲೇ payroll systems ಅಂತ ಕರಿತೀವಿ. Forecasting, statistical analysis are program examples for its usage. Batch system ದ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದ್ರೆ lack of interaction between the user and the job. Here user does not directly ಏನ್ ಮಾಡ್ತಾನೆ, ಯೂಸರ್ ಡೈರೆಕ್ಟ್ಲಿ ಇಂಟ್ರಾಕ್ಷನ್ ಮಾಡಂಗಿಲ್ಲ. ಸೊ ಲ್ಯಾಕ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಜಾಬ್. ಡಿಫಿಕಲ್ಟಿ ಟು ಪ್ರೊವೈಡ್ ದ ಡಿಸೈರ್ ಪ್ರಯಾರಿಟಿ. ಇಲ್ಲೇ ಡಿಸೈರ್ ನಮ್ಗೆ ಯಾರಿಗೂ ಅರ್ಜೆಂಟ್ ಇರ್ತದ, ಸೊ ಅವಾಗ ಪ್ರಯಾರಿಟಿ ವೈಸ್ ಸಿಗಂಗಿಲ್ಲ. ಸೊ ಎಲ್ಲಾನು ಅಟ್ ಅ ಟೈಮ್ ಸೇಮ್ ಟೈಮ್ ರನ್ ಆಗ್ತದೆ ಅಂತ ಪ್ರಯಾರಿಟಿ ಜಾಸ್ತಿ ಸಿಗಂಗಿಲ್ಲ. ದಿಸ್ ಇಸ್ ಅಬೌಟ್ ದ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್. ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್. Multi-programming is the capability of CPU to execute two or more programs concurrently. Two or more programs concurrently. ಇದರ ಅರ್ಥ ಏನು? Two or more programs concurrently ಅಂದ್ರೆ two or more programs are stored concurrently in primary storage, and the CPU moves from one program to another, partially executing each in turn. ಏನಾಗತ್ತಪ್ಪ ಇಲ್ಲಿ? ಎಟ್ ಎ ಟೈಮ್ ನಾವು ಏನೋ ಒಂದು ಟೈಪ್ ಮಾಡ್ತಿರ್ತೀವಿ, ಸಾಂಗ್ ಪ್ಲೇ ಮಾಡ್ತಿರ್ತೀವಿ, ಅಥವಾ ಏನೋ ಒಂದು ಸೈಡ್ ಡಿಸ್ಪ್ಲೇ ಮಾಡ್ತಿರ್ತೀವಿ, ಅಥವಾ ಇಂಟರ್ನೆಟ್ದಾಗ ಏನೋ ಡೌನ್ಲೋಡ್ ಮಾಡ್ತಿರ್ತೀವಿ, ಎಲ್ಲಾನು ಎಟ್ ಎ ಟೈಮ್ ರನ್ನಿಂಗ್ ಇರ್ತಾವ. ಸೊ ದಟ್ಸ್ ವೈ ದೋಸ್ ಆರ್ ಕಾಲ್ಡ್ ಆಸ್ ಮಲ್ಟಿ ಪ್ರೋಗ್ರಾಮಿಂಗ್. ಇನ್ ಅರ್ಲಿ ಕಂಪ್ಯೂಟರ್ ಸಿಸ್ಟಮ್, ಮೆನಿ ಪರ್ಸನಲ್ ಕಂಪ್ಯೂಟರ್ ಎಕ್ಸಿಕ್ಯೂಟ್ಸ್ ಪ್ರೋಗ್ರಾಮ್ ಇನ್ ಆರ್ಡರ್ ಇನ್ ವಿಚ್ ಇಟ್ ಈಸ್ ರೀಡ್ ಇನ್ ಟು ದ ಸಿಸ್ಟಮ್. ಎಕ್ಸಿಕ್ಯೂಟ್ ಹೆಂಗ್ ಆಗ್ತಿದ್ದವ, ಯಾವ್ದು ಫಸ್ಟ್ ರೀಡ್ ಆಗ್ತಿತ್ತಲ್ಲ ಮೆಮ್ರಿ ಒಳಗ, ಸೊ ಅದು ಎಕ್ಸಿಕ್ಯೂಟ್ ಆಗ್ತಿತ್ತ. ಅವಾಗ ಏನಾಗ್ತಿತ್ತ, ಓನ್ಲಿ ಒನ್ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟೆಡ್ ಅಟ್ ಎ ಟೈಮ್. Next, multitasking. Multitasking operating system. Multitasking ಅಂದ್ರೆ ಆಗಲೇ ಹೇಳಿದಲ್ಲ ಅದೇ. The system allows more than one program to run at a time. It gives you the perfection of two or more tasks running at the same time. It does this by dividing system resources amongst the set of tasks. It is also called as context
context switching. For example, Windows 98 here. For example, Windows, here multi-programming operating system, only one program is executed at a time here. Multitasking operating system allows more than one program to run at a time. Next, multi-user operating system allows multiple users on different computers or terminal to access a single system with one OS on it. ಒಂದ ವಯಸ್ಸಿಂದ ಟರ್ಮಿನಲ್ಸ್ಗಳನ್ನ ಯೂಸ್ ಮಾಡಬಹುದು. ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಇಂಟರ್ನೆಟ್ ಸೆಂಟರ್ಗೆ ನೀವು ಹೋದಾಗ ಏನಾಗತ್ತಾ, ಅಲ್ಲಿ CPU ಒಂದೇ ಇರ್ತದ, ಮಾನಿಟರ್ಗಳು 5-6 ಇರ್ತಾವ. ಸೊ ಅದು ಒಂದ CPU ಇಂದ ಅಥವಾ ಒಂದಾದ ಸಿಸ್ಟಮ್ ಯೂನಿಟ್ ಇಂದ ಏನ್ ಮಾಡ್ತಾರ, ಅವ್ರ ಎಲ್ಲಾನು ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರ. ಅದೊಂದು ವಯಸ್ಸಿಂದ ಎಲ್ಲಾನು ವರ್ಕ್ ಮಾಡ್ತಿರ್ತಾರ. ಸೊ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಲೋಸ್ ಮಲ್ಟಿಪಲ್ ಯೂಸರ್ಸ್ ಆನ್ ಡಿಫರೆಂಟ್ ಕಂಪ್ಯೂಟರ್ಸ್ ಆರ್ ಟರ್ಮಿನಲ್ ಟು access a single system with one OS on it. It creates and maintains individual user environments, individual authentication, and security level privileges, provides per user resource usage accounting. Next, time sharing operating system. Time sharing operating system. Time sharing operating system allows many users to share the computer resources simultaneously. Time sharing is a technique which enables many people located at various terminals to use a particular computer system at the same time. Here, time sharing refers to the allocation of computer resources in time slots to several programs simultaneously. For example, Unix Windows Server is the example of multi-programming, multi-user and time-sharing systems. The main difference between multi-programmed batch systems and time-sharing systems is that in case of multi-programmed batch systems, the object is to maximize the processor use, where in time-sharing systems, the objective is to minimize the response time. Multiple jobs are executed by the CPU by switching between them. There are so many advantages of time sharing. It provides a quick response, it avoids duplication of software, it reduces the CPU idle time. ಇದೇನು ಮಾಡತ್ತಪ್ಪ ಅಂದ್ರೆ ಟೈಮ್ ಶೆಡ್ಯೂಲಿಂಗ್ ಇದ್ದಾಗ ಏನಾಗುತ್ತೆ, ಟೈಮ್ ಶೇರಿಂಗ್ ಇದ್ದಾಗ ಏನಾಗುತ್ತಾ, CPU ಐಡಲ್ ಆಗಿ ಭಾವತನ ಇರಂಗಿಲ್ಲ, ಮತ್ತೆ ಏನು ಮಾಡುತ್ತಾ, ಕ್ವಿಕ್ ರೆಸ್ಪಾನ್ಸ್ ಕೊಡುತ್ತಾ, ಡುಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ಗಳನ್ನ ತಡೆಯುತ್ತಾ. Next, real-time operating system. Real-time systems refer to a computer and software systems that responds to events before the events become absolute here. What it means? A real-time system is defined as a data processing system in which time interval required to process and respond to inputs is so small that it controls the environment. Here, the time taken by the system to respond to an input and display of required updated information is termed as the response time. ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ನಾವು, ಫಾರ್ ಎಕ್ಸಾಂಪಲ್ ಏರ್ಕ್ರಾಫ್ಟ್ ಒಳಗ, ನೇವಿ ಒಳಗ ಇವನ್ನೆಲ್ಲ ಯೂಸ್ ಮಾಡ್ತಾರ. ಫಾರ್ ಎಕ್ಸಾಂಪಲ್ ಎನಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕಾರ, ಮೆಡಿಕಲ್ ಇಮೇಜಿಂಗ್ ಸಿಸ್ಟಮ್ಸ್ ಒಳಗ, ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ಸ್ ಒಳಗ, ವೆಪನ್ ಸಿಸ್ಟಮ್ಸ್ ಒಳಗ, ರೋಬೋಟ್ಸು, ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ಸ್ ಒಳಗ ಇವನ್ನೆಲ್ಲ ಯೂಸ್ ಮಾಡ್ತಾರ. ಏರ್ ಟ್ರಾಫಿಕ್ ಸಿಸ್ಟಮ್ಸ್ ಒಳಗ ಯಾಕೆ ರಿಯಲ್ ಟೈಮ್ ಆಬ್ಜೆಕ್ಟಿವ್ ಯೂಸ್ ಮಾಡ್ತಾರ, ರಿಯಲ್ ಟೈಮ್ ಯೂಸ್ ಮಾಡ್ತಾರ ಅಂದ್ರ, the primary objective of systems is to provide a quick event response times and thus meeting the scheduling deadlines. ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಒಳಗೆ ಏನಾಗುತ್ತಾ, ಪ್ಲೇನ್ ಲ್ಯಾಂಡಿಂಗ್ ಆಗ್ತದ, ಸೇಮ್ ಟೈಮ್ ಮತ್ತೊಂದು ಪ್ಲೇನ್ ಮಾತ್ರ ಏನಾಗ್ತಾ ಅಲ್ಲೇ ಟೈಮ್ ಶೆಡ್ಯೂಲಿಂಗ್ ಮಾಡ್ಬೇಕು, ರಿಯಲ್ ಟೈಮ್ಸ್ ಕೊಡ್ಬೇಕಲ್ಲೇ. ಸೊ ಆ ಟೈಮ್ ಯಾವಾಗ ಲ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಪ್ಲೇನ್ ಲ್ಯಾಂಡ್ ಆಗೋ ಚಾನ್ಸಸ್ ಇರ್ತದ. ಸೊ ಅಲ್ಲೇ ರಿಯಲ್ ಟೈಮ್ ಸಿಸ್ಟಮ್ಸ್ಗಳನ್ನ ಯೂಸ್ ಮಾಡ್ತಾರ.
Next, distributed operating system. Distributed operating system is a collection of autonomous computer systems capable of communication and cooperation via the software and hardware interconnections. Best example is ATM. The ATM centers of a bank are example of distributed operating system. Distributed systems use multiple central processor to serve multiple real-time applications and multiple users. Data processing jobs are distributed among the processors accordingly. ಫಾರ್ ಎಕ್ಸಾಂಪಲ್ ATM ಅಂತ ಹೇಳಿದೆ ನಿಮಗೆ. ATM ಹೆಂಗೆ ವರ್ಕ್ ಆಗುತ್ತಾ? ನಿಮ್ದು ಕಾರ್ಡ್ ಹಾಕ್ತಾರೆ, ರೀಡ್ ಆಗುತ್ತಾ ಕಾರ್ಡ್ ರೀಡ್ ಆಗಂತ ಏನಾಗುತ್ತೆ, ನಿಮ್ದು ಪಿನ್ ನಂಬರ್ ಕೇಳುತ್ತಾ, ಅಮೌಂಟ್ ರೂಲ್ ಮಾಡ್ತಿರ್ತಾವ, ಬ್ಯಾಲೆನ್ಸ್ ಚೆಕ್ ಮಾಡ್ತೀರಿ ಅಥವಾ ಅಮೌಂಟ್ ಡಿಪಾಸಿಟ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಆದ ATM ಬಂದಿರ್ತಾರ, ಮತ್ತೊಂದು ATM ಅಲ್ಲೇ ಬಾಜು ಸ್ಟಾರ್ಟ್ ಇರ್ತದೆ, ಅಟ್ ಎ ಟೈಮ್ ಯಾವುದು ಬಂದಾಗಂಗಿಲ್ಲ. ಸೊ ಮೇನ್ ಸರ್ವರ್ ಅಷ್ಟೇ ಬಂದಿರ್ತಾರ, ಅಷ್ಟೇ ಸರ್ವರ್ ಬಂದಾಗತ್ತಾ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಸರ್ವರ್ ಬಂದಿರ್ತಾರೆ, ಏನಾಗುತ್ತಾ ಸ್ಟೇಟ್ ಬ್ಯಾಂಕ್ ATM ಅಷ್ಟೇ ಬಂದಾಗತ್ತಾ. ನೀವು ಎಕ್ಸಿಸ್ ಬ್ಯಾಂಕ್ ATM ಬರ್ಬೋದು, ICICI ಬ್ಯಾಂಕ್ ATM ಬರ್ಬೋದು, HDFC ATMಗಳನ್ನ ಯೂಸ್ ಮಾಡ್ಕೋಬಹುದು. ಎಲ್ಲಾ ಬ್ಯಾಂಕದು ಅಟ್ ಎ ಟೈಮ್ ATMsಗಳು ಬಂದಿರೋದಿಲ್ಲ. The speed up the exchange of data with one another via electronic mail. If one site fails in a distributed system, the remaining sites can potentially continue operating. Andra one ಬಂದ್ರೆ ಇನ್ನೊಂದು potentially continue ಆಗಿರ್ತದೆ. Better service to the customer. Reduction of the load on the host computer. Reduction of delays in the data processing here. And distributed operating system is a collection of autonomous computer systems capable of communication, cooperation via software and hardware interconnections. Network operating system. A network operating system is a collection of software and associated protocols that allow a set of autonomous computer which are interconnected by a computer network. Remember, a network operating system runs on a server and provides the server the capability to manage the data, users, groups, security, applications, and other networking functions. The primary purpose of networking operating system is to allow the shared file and printer access among multiple computers in a network. Typically it is known as LAN, local area network ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಿಂಡೋಸ್ NT, ವಿಂಡೋಸ್ ಸರ್ವರ್, ಲಿನಕ್ಸ್ ಆರ್ ಬೆಸ್ಟ್ ಎಕ್ಸಾಂಪಲ್ಸ್. ಏನಾಗತ್ತಪ್ಪ ಅಂದ್ರೆ ನಾವು ಒಂದು 4 PC ಇರ್ತಾವ, ಒಂದು ಪ್ರಿಂಟರ್ ಇರ್ತದ, ಒಂದು 4 ಕಂಪ್ಯೂಟರ್ ಇರ್ತಾವ, ಒಂದು ಪ್ರಿಂಟರ್ ಇರ್ತದ. ಸೊ ಅದು ಪ್ರಿಂಟರ್ದಾಗ ನಾವು ಡೈರೆಕ್ಟ್ ಆದಾಗ ಪ್ರಿಂಟ್ ಕೊಡಬಹುದು. ಆ PCs ಒಳಗ ಅದರ ಪ್ರಿಂಟರ್ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಎಟ್ ಎ ಟೈಮ್ 4 PC ಇಂದ ನಾವು ಪ್ರಿಂಟ್ಔಟ್ಗಳನ್ನ ಕೊಡಬಹುದು. ಅದು ಆ ಪ್ರಿಂಟರ್ ಆ ಕಂಪ್ಯೂಟರ್ ಕನೆಕ್ಟ್ ಇರಲಿಲ್ಲ ಅಂದ್ರೆ ಏನಾಗುತ್ತಾ, ನಾವು ಪ್ರಿಂಟ್ ಕೊಡ್ಲಿಕ್ಕೆ ಬರಂಗಿಲ್ಲ. ದಟ್ ಪ್ರಿಂಟರ್ ಎದಕ್ಕೆ ಕನೆಕ್ಟ್ ಇರುತ್ತಲ್ಲ ಆ PC ಇಂದ ಅಥವಾ ಆ ಕಂಪ್ಯೂಟರ್ ನಾವೇನ್ ಮಾಡೋದು ಪ್ರಿಂಟ್ಔಟ್ಗಳನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ನೆಟ್ ಸೆಂಟರ್ಗೆ ಹೋದಾಗ ಒಂದು 10 ಕಂಪ್ಯೂಟರ್ ಇರ್ತಾರ, ಒಂದೇ ಪ್ರಿಂಟರ್ ಇರ್ತಾರ ಅವರು. ನೀವು 10 ಕಂಪ್ಯೂಟರ್ದಾಗ ಯಾವ್ದೋ ಕಂಪ್ಯೂಟರ್ ಕೂತ್ ನೀವು ಪ್ರಿಂಟ್ ಕೊಟ್ರು ಅಲ್ಲೇ ಪ್ರಿಂಟ್ ಬರುತ್ತೆ. ಅಲ್ಲೇನ್ ಮಾಡ್ತಾರ, ಲ್ಯಾನ್ ಕನೆಕ್ಷನ್ ಮಾಡ್ತಾರ, ಡೇಟಾಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅವ್ರೇನ್ ಹೇಳ್ತಾರೆ, ನಿಮ್ಗೆ ಜಸ್ಟ್ ಸೇವ್ ಮಾಡ್ರಿ, ಅವ್ರು ತಮ್ಮ ಕಂಪ್ಯೂಟರ್ ಮೇಲೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರ, ಪ್ರಿಂಟ್ ಕೊಡ್ತಾರ ಅವರು. Okay, these are the examples of Windows NT, Windows Server, Linux are examples of network operating system here. Multi-threaded operating system. Multi-threaded. What is thread here? A thread is a sequence of instructions within a program. ಒಂದು ಪ್ರೋಗ್ರಾಮ್ ಒಳಗ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರ್ತಾವ, ಅದಕ್ಕೆ ಏನ್ ಕರಿತೀವಿ ನಾವು ಥ್ರೆಡ್ ಅಂತ ಕರಿತೀವಿ. ಎ ಪ್ರೋಗ್ರಾಮ್ ಆರ್ ಪ್ರೊಸೆಸ್ ಮೇ ಹ್ಯಾವ್ ಮೆನಿ ಥ್ರೆಡ್ಸ್ ವಿಚ್ ಶೇರ್ ದ ಸೇಮ್ ಕೋಡ್ ಸೆಕ್ಷನ್, ಡೇಟಾ ಸೆಕ್ಷನ್ ಅಂಡ್ ಅದರ್ OS resources. It provides many logical paths through the program to be executed simultaneously. Examples Sun, Solaris, Windows 2000, multi-threaded Unix, Linux are the examples of operating system. Right now ನಾವು ಯಾವುದೋ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಇವೆಲ್ಲ ಅವು ಇದ್ದೇ ಇರ್ತಾವ, ಅದು ಒಂದೇ ಇರ್ತಾವ. ಮಲ್ಟಿ ಥ್ರೆಡಿಂಗ್ ಇರ್ತದ, ಮಲ್ಟಿ ಟಾಸ್ಕ್ ಇರ್ತದ. Okay, this is about the multi-threaded operating system. So, in today's class, we learned what is operating system, what are the
types of operating system. What are the functions of operating system? See here, total there are memory management, file management, process management, production and security, device management, user interface and command interpreter. You can write only 4 in exam. That is memory management, file management, process management and device management. You can write there. Then types of operating system: single user operating system, batch operating system, multi-programming operating system, multitasking operating system, multi-user operating system, time sharing operating system, real-time operating system, distributed operating system, network operating system, multi-threading operating system here. ಬೇರೆ ಬೇರೆ ಕಡೆ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಅವರ ಪ್ರಯಾರಿಟಿ ತಕ್ಕಂಗ ಅವ್ರು ಯೂಸ್ ಮಾಡ್ತಾರ. ಸೊ ನಾವೆಲ್ಲ ಏನು ಮಾಡ್ತೀವಿ, ಸಿಂಗಲ್ ಯೂಸರ್ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ನಾವು ಪಿ ಸಿ ಒಂದೇ ನಾವು ಅಷ್ಟೇ ಸಿಂಗಲ್ ಯೂಸರ್ ಆಗಿರ್ತೀವಿ ನಮ್ಮ. ಬಟ್ ಏನು ಮಾಡ್ತೀವಿ ವರ್ಕ್, ಮಲ್ಟಿ ಪ್ರೋಗ್ರಾಮಿಂಗ್ ವರ್ಕ್ನು ನಾವು ಮಾಡ್ತೀವಲ್ಲೇ. ಸೊ ಎಲ್ಲಾನು ನಾವು ಮಾಡ್ಕೋಬಹುದು. ದೀಸ್ ಆರ್ ದ ಸಮ್ ಟೈಪ್ಸ್ ಆಫ್ ಆಪರೇಟಿಂಗ್ systems here. Go through the slides. I will send you the notes. Notes ಕಳಿಸ್ತೀನಿ ನಿಮ್ಗೆ. ಸ್ಲೈಡ್ಸ್ ಮುಖಾಂತರ ಹೋಗ್ರಿ, ನೀವು ಚೆಕ್ ಮಾಡ್ಕೋರಿ. ಓಕೆ, ಥ್ಯಾಂಕ್ ಯು.